ಒಂದ್ಸಲ ಕಾಲ್ ರಿಸೀವ್ ಮಾಡಿಲ್ಲ ಅಂದ್ರೆ ಬಿಸಿ ಇದ್ದಾರೆ ಅಂತ ಅರ್ಥ. ಯಾಕೆ ಈ ಥರ ಕಾಲ್ ಮಾಡಿ ನನಗೆ ಕಾಟ ಕೊಡ್ತಿದ್ದೀರಾ? ಏನಾಯ್ತೀಗ? ಅದು ನೀನಿನ್ನ ಹೋಟೆಲಿಂದ ಹೊರಟಿಲ್ವಾ? ಇಲ್ಲ, ಹೋಟೆಲಲ್ಲಿ ತುಂಬಾ ಕೆಲಸ ಇದೆ. ಹೀಗೆ ಹೇಳಿದ್ರೆ ಹೇಗೆ? ಹೋಟೆಲ್ ಅಂದ್ಮೇಲೆ ದಿನಪೂರ್ತಿ ಕೆಲಸ ಇದ್ದೇ ಇರತ್ತೆ. ನೀನ್ ಇವಾಗ ಬಂದಿಲ್ಲ ಅಂದ್ರೆ ತಪ್ಪಾಗತ್ತೆ. ಮನೇಲಿ ಎಲ್ರೂ ಕಾಯ್ತಿದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಾನಿವಾಗ ಬರೋ ಪರಿಸ್ಥಿತಿಲಿ ಇಲ್ಲ. ಇಲ್ಲಿ ರಾಶಿ ರಾಶಿ ಕೆಲಸ ಇದೆ. ಇವನು ಯಾಕೆ ಮಂಗನ್ ಥರ ಆಡ್ತಿದ್ದಾನೆ? ವಿಚಿತ್ರವಾಗಿ ಆಡ್ತಿದ್ದಾನಲ್ಲ, ಏನಾಗಿರ್ಬೋದು? ಏನ್ ಕೃಷ್ಣ ನೀನು? ಎಲ್ರೂ ಇದ್ದು ನೀನ್ ಇಲ್ಲಿಲ್ಲ ಅಂದ್ರೆ ಅಪ್ಪ ಅಮ್ಮ ಏನ್ ಅನ್ಕೋತಾರೆ ಹೇಳು? ಅವ್ರ ಪ್ರಶ್ನೆಗೆ ನಾನೇನಂತ ಉತ್ತರ ಕೊಡ್ಲಿ? ದಯವಿಟ್ಟು ಆದಷ್ಟು ಬೇಗ ಮನೆಗ್ ಬಾ. ಏ ಪಕೋಡ, ಒಂದ್ ನಿಮಿಷ ಬಂದೋಗ. ಅಣ್ಣ ಬಂದೆ. ನೋಡಿ, ನಾನಿವಾಗ ಬರೋದು ಹೋಟೆಲ್ ಬಾಗ್ಲು ಮುಚ್ಚಿದ ಮೇಲೆನೆ. ನನಗೆ ಹೋಟೆಲಲ್ಲಿ ಸಿಕ್ಕಾಬಟ್ಟೆ ಕೆಲಸ ಇದೆ. ಯಾಕೆ ಸುಮ್ಮನೆ ಫೋನ್ ಮಾಡಿ ನನ್ನ ತಲೆ ತಿಂತಿದ್ದೀರಾ? ಫೋನ್ ಇಡಿ. ಹಲೋ, ಏನೇ ಮಾಡೋದೀಗ? ಅದೇ ನನಗೂ ಗೊತ್ತಾಗ್ತಿಲ್ಲ ಕಣೆ. ಇವ್ನು ನೋಡಿದ್ರೆ ನಾನು ಹೇಳೋದನ್ನು ಪೂರ್ತಿಯಾಗಿ ಕೇಳಿಸ್ಕೊಳ್ದೆ ಕಾಲ್ ಕಟ್ ಮಾಡ್ಬಿಟ್ಟ. ಏಯ್ ಒಂದ್ ನಿಮಿಷ ಇರೋ. ಎಲ್ಲೋ ಹೋಗ್ತಿದ್ಯಾ? ಅಣ್ಣ ಕರೆದಿದ್ ನನ್ ತಾನೆ, ನಿನ್ ಕರೆದವನಂಗೆ ಹೋಗ್ತಿದ್ಯಾ? ಯಾಕೋ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಏನಿಲ್ಲ ಕಣ. ಅಪ್ಪ, ನೀನು ಇಷ್ಟೊತ್ತು ಫೋನಲ್ಲಿ ಮಾತಾಡಿದ್ದನ್ನ ನಾವು ಕೇಳಿಸ್ಕೊಂಡಿದ್ದೀವಿ. ಏನೋ ನಿಂದು ತಗದೆ ಅಲ್ಲ ಕಣೋ. ಆ ಹುಡುಗಿ ಅಷ್ಟೊಂದು ಪ್ರೀತಿಯಿಂದ ಮನೆ ಕರಿತಿರೋವಾಗ ಬರಲ್ಲ, ನನ್ನ ಕೆಲಸನೇ ಮುಖ್ಯ ಅಂತಿದ್ಯಲ್ಲೋ. ಏನಾಯ್ತೋ ನಿನಗೆ? ಕೃಷ್ಣ, ಸುಮ್ಮನೆ ಮಾವನ ಮನೆಗೆ ಹೋಗಿ ಖುಷಿಯಾಗಿ ಊಟ ಮಾಡ್ಕೊಂಡು ಬಾ, ಹೋಗು. ಲೈ, ಹೋಟೆಲಲ್ಲಿ ಇಷ್ಟು ಕೆಲಸ ಬಾಕಿ ಇದೆ. ಇದನ್ನೆಲ್ಲ ಬಿಟ್ಟು ಹೆಂಗೋ ಹೋಗ್ಲಿ ನಾನು ಹೋಗಲ್ಲ. ಕೃಷ್ಣ, ನೀನು ತಪ್ಪು ಮಾಡ್ತಿದ್ಯಾ? ಲೈ, ಸುಮ್ಮನೆ ನನಗೆ ಉಪದೇಶ ಕೊಡೋಕೆ ಬರಬೇಡ. ಹೋಟೆಲ್ ಓಪನ್ ಆಗಿ ಎಷ್ಟೊತ್ತಾಯ್ತಾ? ಇನ್ನೂ ಅರ್ಧ ಕೆಲಸ ಮುಗ್ದಿಲ್ಲ. ನನ್ನ ಮಗನೇ, ಕಸ್ಟಮರ್ಸ್ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ನಿನಗೆ. ಮುಚ್ಕೊಂಡು ಕೆಲಸ ನೋಡ್ಕೊ ಹೋಗು. ಏಯ್, ನೀವೇನ್ರ ಮುಖ ನೋಡ್ತಾ ಇದ್ದೀರಾ? ಎಷ್ಟೊಂದಿದೆ ಇನ್ನು, ಬೇಗ ಹೆಸರು. ಏನೇ ಮಾಡೋದೀಗ? ಅದೇ ನನಗೂ ಗೊತ್ತಾಗ್ತಿಲ್ಲ ಕಣೆ. ಇವ್ನು ನೋಡಿದ್ರೆ ನಾನು ಹೇಳೋದನ್ನು ಪೂರ್ತಿಯಾಗಿ ಕೇಳಿಸ್ಕೊಳ್ದೆ ಕಾಲ್ ಕಟ್ ಮಾಡ್ಬಿಟ್ಟ. ವಂಶಿ ಯಾಕಿಷ್ಟು ಬೇಜಾರಲ್ಲಿದ್ದಾಳೆ? ವಂಶಿ, ಹಾ, ಒಂದ್ ನಿಮಿಷ ಬಾಯಿಲಿ. ಯಾಕೆ ವಂಶಿ ಒಂಥರ ಇದೆಯಾ? ಅಲ್ಲ, ಯಾಕೆ ಅಂತ ಹೇಳ್ಬೇಕಲ್ವಾ? ಕೃಷ್ಣ ಏನಾದ್ರೂ ಅನ್ನ? ನೈನಾ, ನೀನಾದ್ರೂ ಹೇಳು. ಅದು ಅಕ್ಕ, ವಂಶಿ ಕೃಷ್ಣಂಗ್ ಫೋನ್ ಮಾಡಿದ್ಲು.